ನೋಡ್ಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ 3, 21 MATCS CS41. If we take y is equal to ax power b for the following data ಅಂತ ಹೇಳ್ತಾರೆ, x ಮತ್ತು y. ನೀವೇನು ಮಾಡಿ, ಫಸ್ಟ್ ಇದು ಬರ್ಕೊಳ್ಳಿ, y is equal to x power b. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್. ನೋಡಿ, y is equal to ax power b ಬರೆದಾದ್ಮೇಲೆ ಟೇಕ್ ಲಾಗ್ ಆನ್ ಬೋತ್ ಸೈಡ್. log y is equal to log ax power b. log y is equal to ಈಗ ನೋಡಿ, log of m into n ಅಂದರೆ log m plus log m. log m ಅಂದರೆ log a ಪ್ಲಸ್ log n ಅಂದರೆ log x power b. log y is equal to log a ಪ್ಲಸ್ ಈಗ log m power n ಅಂದರೆ n log m ಅಂತ. log m power n ಅಂದರೆ n log m. ಇದು n, ಇದು m. ಇಲ್ಲಿ n ಅಂದರೆ b, m ಅಂದರೆ x. log m power n ಅಂದರೆ n log m ಅಂದರೆ b log x ಆಗುತ್ತೆ. ಲೆಟ್ log y ಅಂದರೆ ಕ್ಯಾಪಿಟಲ್ y, log a ಅಂದರೆ ಕ್ಯಾಪಿಟಲ್ a, b ಕ್ಯಾಪಿಟಲ್ x, ವೇರ್ ಕ್ಯಾಪಿಟಲ್ y ಅಂದರೆ log y, ಕ್ಯಾಪಿಟಲ್ A ಅಂದರೆ log A, ಕ್ಯಾಪಿಟಲ್ X ಅಂದರೆ log X. ಈಗ ಏನು ಮಾಡಬೇಕು ನೆಕ್ಸ್ಟು, ದ ನಾರ್ಮಲ್ ಈಕ್ವೇಷನ್ಸ್ associated with y is equal to a plus bxr ಅಂತ ಬರೀರಿ. ಇಲ್ಲಿ yಗೆ ಸಮೇಷನ್ ಆಫ್ y ಅಂತ ಹಾಕಿ, ಎಗೆ n ಇಂಟು a ಹಾಕ್ಕೊಳ್ಳಿ, ಪ್ಲಸ್ b ಇಂಟು ಸಮೇಷನ್ ಆಫ್ x. ಈಗ ನೋಡಿ, ಆಮೇಲೆ ಈ ಕ್ಯಾಪಿಟಲ್ ಎಕ್ಸ್ ಇದೆಯಲ್ಲ ಅದು ಒಳಗಡೆ ಸೇರಿಸ್ಕೊಳ್ಳಿ, ಎಕ್ಸ್ ವೈ, ಆಮೇಲೆ ಎ ಸಮೇಷನ್ ಆಫ್ ಎಕ್ಸ್ ಬರ್ಕೊಳ್ಳಿ, ಪ್ಲಸ್ ಬಿ ಸಮೇಷನ್ ಆಫ್ ಎಕ್ಸ್ ಬರ್. ಈಗ ನಾರ್ಮಲ್ ಈಕ್ವೇಷನ್ಸ್ ಬರೆಯೋದು ಗೊತ್ತಿರಬೇಕು. ಇದಕ್ಕೆ ಸಮೇಷನ್ ಆಗಬೇಕು, ಇಲ್ಲಿ ಎನ್ ಸೇರಿಸಬೇಕು, ಇದಕ್ಕೆ ಸಮೇಷನ್ ಆಗಬೇಕು. ಇಲ್ಲಿ ಒಳಗಡೆ ಎಕ್ಸ್ ಸೇರಿಸಬೇಕು, ಎ ಇಂಟು ಸಮೇಷನ್ ಆಫ್ ಎಕ್ಸ್, ಬಿ ಇಂಟು ಸಮೇಷನ್ ಆಫ್ ಎಕ್ಸ್ ಬರ್. ಈಗ ಏನು ಮಾಡಬೇಕು, ಈಗ ನಿಮ್ಗೆ ಏನೇನು ಬೇಕು ನೋಡ್ಕೊಳ್ಳಿ. ಈಗ ಸಮೇಷನ್ ಆಫ್ ವೈ ಬೇಕು, ಸಮೇಷನ್ ಆಫ್ ಎಕ್ಸ್ ವೈ ಬೇಕು, ಸಮೇಷನ್ ಆಫ್ ಎಕ್ಸ್ ಬೇಕು, ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೇಕು. ಇಷ್ಟು ಬೇಕು ನಿಮಗೆ. ಈಗ ಫಸ್ಟು ಡೇಟಾ ಬರ್ಕೊಳ್ಳೋದು. ಇಲ್ಲಿ ಎಕ್ಸ್ ಬರ್ಕೊಳ್ಳೋಣ, ವೈ ಬರ್ಕೊಳ್ಳೋಣ. ಎಕ್ಸು ವೈ. ಎಕ್ಸ್ ಅಂದರೆ 1, 2, 3, 4, 5. ವೈ ಅಂದರೆ 0.5, 2, 4.5, 8, 12.5. ಈಗ ನೆಕ್ಸ್ಟು ನೋಡಿ, ಸಮೇಷನ್ ಆಫ್ ವೈ ಬೇಕು ಅಂದರೆ ಇಲ್ಲಿ ವೈ ಅಂದ್ರೇನು ಲಾಗ್ ವೈ, ಎಕ್ಸ್ ಅಂದರೆ ಲಾಗ್ ಎಕ್ಸ್, ಎಕ್ಸ್ ಅಂದರೆ ಲಾಗ್ ಎಕ್ಸ್, ವೈ ಅಂದರೆ ಲಾಗ್. ಇಲ್ಲಿ ಕ್ಯಾಲ್ಸಿಲಿ ನಾವು ಬರೆಯೋಕ್ಕೆ ಏನು ಟೈಪ್ ಮಾಡ್ಕೋಬೇಕಂದ್ರೆ ಲ್ಯಾನ್ ಎಕ್ಸ್ ಕೋಲನ್ ಲ್ಯಾನ್ ವೈ ಅಂತ ಟೈಪ್ ಮಾಡಿ. ಲ್ಯಾನ್ ಎಕ್ಸ್ ಕೋಲನ್ ಲ್ಯಾನ್ ವೈ. ಏನು ಮಾಡಿ, ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9, 3 =
ಆಮೇಲೆ ಲ್ಯಾನ್ ಆಲ್ಫಾ ಎಕ್ಸ್ ಆಲ್ಫಾ ಕೊಲನ್ ಲ್ಯಾನ್ ಆಲ್ಫಾ ವೈ ಕ್ಯಾಲ್ಕುಲೇಟ್. ಈಗ 4 ಡೆಸಿಮಲ್ ಶಿಫ್ಟ್ ಫಸ್ಟು ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಮೋಡ್ 6 4 ಲ್ಯಾನ್ ಆಲ್ಫಾ ಎಕ್ಸ್ ಕೋಲನ್ ಲ್ಯಾನ್ ಆಲ್ಫಾ ವೈ ಕ್ಯಾಲ್ಕುಲೇಟ್ ಕೊಟ್ಟಿದ್ದೀವಿ. ಫಸ್ಟ್ ಇದು ಟೈಪ್ ಮಾಡಿಕೊಂಡು ಇದೆರಡನ್ನ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ ಕೇಳ್ತಾ ಇದೆ, ಎಕ್ಸ್ ಏನು 1, ವೈ ಏನು 0.1, ಆನ್ಸರ್ 0 minus 0.6931. ಇಲ್ಲಿ x2 y2 0.6931 ಆಮೇಲೆ ಎಕ್ಸ್ ಬಂದು 3, ವೈ ಬಂದು 4.5 1.0986 1.5041. ನೆಕ್ಸ್ಟ್ ಎಕ್ಸ್ 4, ವೈ 8 1.3863 2.0794 x 5, y 12.5 1.6094 2.5257. ಈಗ ನೆಕ್ಸ್ಟ್ ಎಕ್ಸ್ ವೈ ಮತ್ತು ಎಕ್ಸ್ ವೈ ಇರಬೇಕು. ಎಕ್ಸ್ ವೈ ಕೋಲನ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ವೈ ಆಮೇಲೆ ಎಕ್ಸ್ ಸ್ಕ್ವೇರ್ ಆಲ್ಫಾ ಎಕ್ಸ್ ಆಲ್ಫಾ ವೈ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ 0, ವೈ ಅಂದರೆ -0.693 0 0.6931 0.4804 0.4804. ಈಗ ನೋಡಿ x ವ್ಯಾಲ್ಯೂ 1.0986, y ವ್ಯಾಲ್ಯೂ 1.5041 1.6524. ನೆಕ್ಸ್ಟ್ ಬಂದು 1.2069. ನೆಕ್ಸ್ಟು ಎಕ್ಸ್ ಬಂದು 1.3863 2.0794 2.8827 1.9218. next 1.6094 2.5257 4.60 4.0649 2.5902 ಇದನ್ನ ಆ್ಯಡ್ ಮಾಡಿ 0.6931 plus 1.0986 plus 1.3863 plus 1.6094 4.7874. ನೋಡಿ ಕ್ಯಾನ್ಸಲ್ ಆಗುತ್ತೆ. ಇನ್ನು ಆ್ಯಡ್ ಮಾಡಿ 1.5041 plus 2.0794 plus 2.5257 6.1092 ಇದನ್ನ ಆ್ಯಡ್ ಮಾಡಿ 0.4804 plus 1.6524 plus 2.8827 plus 4.0649 9.0804
ನೆಕ್ಸ್ಟ್ ಇದು ಆ್ಯಡ್ ಮಾಡೋಣ. 0.4804 ಪ್ಲಸ್ 1.2069 ಪ್ಲಸ್ 1.9218 ಪ್ಲಸ್ 2.5902 ನೋಡಿ. ಪ್ರೊಸೀಜರ್ ನೋಡ್ಕೊಳ್ಳಿ. ಏನಾದರೂ ಈ ಥರ ಇದ್ರ ಮಾಡಿರೋದ್ರಲ್ಲಿ ಏನಾದರೂ ಕ್ಯಾಲ್ಸಿಲಿ ರಾಂಗ್ ಇದ್ದರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಸರಿನಾ? ನೀವು ಎಕ್ಸಾಮ್ ಬರೆಯೋವಾಗಲೂ ಒಂದು ನೀಟಾಗಿ ಅದನ್ನ ಕರೆಕ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ನಾರ್ಮಲ್ ಈಕ್ವೇಷನ್ ಬಿಕಮ್ಸ್ ಅಂತ ಬರ್ಕೊಳ್ಳಿ. ನೋಡಿ, ಇದು ನಾರ್ಮಲ್ ಈಕ್ವೇಷನ್ಸು. ಸಮೇಷನ್ ಆಫ್ ವೈ ಅಂದರೆ ಇದು 6.1092, ಎನ್ ಅಂದರೆ 5, ಎ ಪ್ಲಸ್ ಬಿ. ಸಮೇಷನ್ ಆಫ್ ಎಕ್ಸ್ ಅಂದರೆ 4.7874, ಸಮೇಷನ್ ಆಫ್ ಎಕ್ಸ್ ವೈ ಅಂದರೆ 9.0804, ಎ ಇಂಟು ಸಮೇಷನ್ ಆಫ್ ಎಕ್ಸ್ ಅಂದರೆ 4.7874 ಪ್ಲಸ್ ಬಿ ಇಂಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಇದು 6.199. ಏನು ಮಾಡಬೇಕು? ಆನ್ ಸಾಲ್ವಿಂಗ್ ಅಂತ ಬರೀಬೇಕು. ನೋಡಿ, ಮೋಡ್ ಈಕ್ವೇಷನ್ 1. ಇಲ್ಲಿ ಫಸ್ಟ್ 5 ಹೊಡೀರಿ, ಆಮೇಲೆ 4.7874 ಹೊಡೀರಿ, ಆಮೇಲೆ 6.1092 ಹೊಡೀರಿ, ನೆಕ್ಸ್ಟ್ 4.7874 ಹೊಡೀರಿ, ಇದು ಆಮೇಲೆ 6.1993 ಹೊಡೀರಿ, ಆಮೇಲೆ 9.080. A is equal to minus 0.6931. B is equal to 2. Small a is equal to e power capital A, e power minus 0.6931. 93. Shift ln minus 0.6931 ನೋಡಿರಿ, 0.5 ಬರುತ್ತೆ. ನೋಡಿ, ಇಷ್ಟು ಬಂದಿದೆಲ್ಲ ಅಪ್ರಾಕ್ಸಿಮೇಟ್ 0.5 ಹಾಕ್ಕೊಳ್ಳಿ. ದೇರ್ಫೋರ್ ಈ ಎ ಮತ್ತು ಬಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ದೇರ್ಫೋರ್ y is equal to 0.5 x power b ಅಂದರೆ 2. Please like, share, subscribe. Thank you.